ಚುನಾವಣೋತ್ತರ ಹಿಂಸಾಚಾರದ ಕರೆ ನೀಡಿದ್ದ ಟಿಎಂಸಿ ವಕ್ತಾರ. ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕ ಟಿಎಂಸಿ ನಾಯಕ ಉಲ್ಟಾ. ಪಶ್ಚಿಮ ಬಂಗಾಳದಲ್ಲಿ ಈಗ ಎಲ್ಲವೂ ಬದಲಾಗ್ತಾ ಇದೆ. ಚುನಾವಣಾ ಪೂರ್ವದಲ್ಲಿ ಭಾರೀ ಜಿದ್ದಿಗೆ ಕಾರಣವಾಗಿದ್ದಂತಹ ಬಂಗಾಳದ ನೆಲ ಫಲಿತಾಂಶದ ಬಳಿಕವೂ ಸುದ್ದಿಯಾಗ್ತಾ ಇದೆ. ಚುನಾವಣೆಯಲ್ಲಿ ಗೆಲ್ಲುವ ಭಾರಿ ಭರವಸೆಯನ್ನ ಹೊಂದಿದ್ದ ಟಿಎಂಸಿ ಭಾರಿ ರೋಷಾವೇಶವನ್ನ ಆ ಸಂದರ್ಭದಲ್ಲಿ ಪ್ರದರ್ಶಿಸಿತ್ತು. ಟಿಎಂಸಿ ವಕ್ತಾರ ರಿಜು ದತ್ತಾ ಮತದಾನಕ್ಕೆ ಕೆಲವು ದಿನಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ಟಿಎಂಸಿ ಪಕ್ಷದ ಅಧಿಕೃತ ಸುದ್ದಿಗೋಷ್ಠಿಯಲ್ಲಿ ಪಶ್ಚಿಮ ಬಂಗಾಳಕ್ಕೆ ಚುನಾವಣಾ ಆಯೋಗ ನೇಮಿಸಿದ ವಿಶೇಷ ವೀಕ್ಷಕ ಎಸ್ಪಿ ಅಜಯ್ ಪಾಲ್ ಶರ್ಮಾ ಮತ್ತು ಬಿಜೆಪಿ ಕಾರ್ಯಕರ್ತರ ಕುರಿತು ಮಾತನಾಡ್ತಾ, ನಾವು ಅತ್ಯಂತ ಸೌಮ್ಯ ಭಾಷೆಯಿಂದ ಹೇಳ್ತಾ ಇದ್ದೇವೆ. ಅಜಯ್ ಪಾಲ್ ಶರ್ಮಾ ಅವರೇ, ನೀವು ನಿಮ್ಮ ಬಿಜೆಪಿ ನಿರ್ದೇಶಕರ ನಿರ್ದೇಶನದಂತೆ ಕೆಲಸ ಮಾಡ್ತಾ ಇದ್ದೀರಿ. ಮೇ 4ರ ಫಲಿತಾಂಶದ ಬಳಿಕ ನೀವೆಲ್ಲೇ ಓಡಿ ಹೋದರೂ, ನೀವೆಲ್ಲೇ ಅಡಗಿದರೂ ನಿಮ್ಮನ್ನು ನಾವು ಬಿಡುವುದಿಲ್ಲ. ಬಿಜೆಪಿಯವರು ನಿಮ್ಮನ್ನು ರಕ್ಷಿಸಲು ಸಾಧ್ಯವಿಲ್ಲ ಅಂತ ಬೆದರಿಸಿದ್ದ. ಆದರೆ ಫಲಿತಾಂಶ ಬಂದು ಟಿಎಂಸಿ ಧೂಳಿಪಟವಾಗ್ತಾ ಇದ್ದ ಹಾಗೆ ತನ್ನ ವರಸೆ ಬದಲಾಯಿಸಿದ ರಿಜು ದತ್, ನನ್ನ ಕುಟುಂಬದ ಸುರಕ್ಷತೆಗಾಗಿ ನಾನು ಹಾಗೆ ಹೇಳಬೇಕಾಯಿತು. ಇಂದು ನನಗೆ ವ್ಯತ್ಯಾಸ ಕಾಣ್ತಾ ಇದೆ. ಟಿಎಂಸಿ ಪಕ್ಷ ನನಗೆ ಬೆದರಿಕೆ ಹಾಕ್ತಾ ಇತ್ತು. ನಾನು ಕೇವಲ ವಕ್ತಾರ ಮತ್ತು ಕಾರ್ಯಕರ್ತನಾಗಿದ್ದೇನೆಯೇ ಹೊರತು ನಾನು ಟಿಎಂಸಿ ನಾಯಕನಲ್ಲ ಎಂದು ಅವಲತ್ತುಕೊಂಡಿದ್ದಾನೆ. ಬಹುಶಃ ಬಂಗಾಳದಲ್ಲಿ ಟಿಎಂಸಿ ಗೆಲ್ಲುತ್ತಿದ್ದರೆ ರಿಜು ದತ್ತಾ ಹೇಳಿದಂತೆಯೇ ಟಿಎಂಸಿ ಮಾಡ್ತಾ ಇತ್ತು. ಬಿಜೆಪಿ ಕಾರ್ಯಕರ್ತರ ನರಮೇಧವೇ ನಡೆಯುವ ಅಪಾಯವಿತ್ತು. ಆದರೆ ಬಿಜೆಪಿ ಗೆಲುವಿನ ಬಳಿಕ ಅಲ್ಲಿ ಎಲ್ಲವೂ ಬದಲಾಗಿದೆ.